ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಸೊ ಈ ಒಂದು ವಿಡಿಯೋದಲ್ಲಿ ನಾವು RRB ದಿಂದ ಕಾಲ್ಫಾರ್ಮ್ ಆಗಿರುವಂತಹ ALP ಒಂದು ನೋಟಿಫಿಕೇಶನ್ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ALP ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇವೆ ಸರ್, ಸೊ ಹೇಗಿರುತ್ತೆ, ಏನು ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತೈತಿ, ಏನೆಲ್ಲ ಅದಕ್ಕೆ ಓದ್ಬೇಕಾಗತ್ತೆ, ಸೊ ಎಲ್ಲ ಡಿಟೇಲ್ ಆಗಿರುವಂತಹ ಮಾಹಿತಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಇದ್ದೇನೆ. ಸೊ ALP ಟೋಟಲ್ ಆಗಿ ಈ ವರ್ಷ 2025ರಲ್ಲಿ ಬಂದಿರುವಂತಹ ಪೋಸ್ಟ್ ಗಳ ಸಂಖ್ಯೆ 9,970 ಅಂದ್ರೆ 9,970 ಪೋಸ್ಟ್ ಗಳು ಬಂದಾವೆ. ಆಲ್ ಓವರ್ ಇಂಡಿಯಾ ಇರುತ್ತೆ ಇದು. ಸೊ ಇದರಲ್ಲಿ ಅಪ್ಲಿಕೇಶನ್ ಇರುವಂತದ್ದು ಸ್ಟಾರ್ಟ್ ಈಗಾಗಲೇ ಆಗಿದೆ 12 ಏಪ್ರಿಲ್ 2025ರಿಂದ 11 ಮೇ 2025ರವರೆಗೆ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಸೊ ಇನ್ನು ಟೈಮ್ ಐತಿ, ಯಾರು ಇನ್ನ ಅಪ್ಲಿಕೇಶನ್ ಹಾಕಿಲ್ಲ ಅವರು ಅಪ್ಲಿಕೇಶನ್ ಅನ್ನ ಹಾಕ್ರಿ. ಇದಕ್ಕೆ ಕ್ವಾಲಿಫಿಕೇಶನ್ ಏನ್ ಇರ್ತಾ ಇದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ ಏಜ್ ಇರುವಂತದ್ದು 18ರಿಂದ 30 ವರ್ಷದ ಒಳಗೆ ಇರುವಂತಹ ಎಲ್ಲ ಅಭ್ಯರ್ಥಿಗಳು ಏನ್ ಮಾಡಬಹುದು, ಈ ಒಂದು ALP ಪೋಸ್ಟ್ ಗೆ ಅಪ್ಲೈ ಇರ್ತಕ್ಕಂಥದ್ದು ಮಾಡಬಹುದಾಗಿದೆ. ಸೊ ಡಿಟೇಲ್ ಆಗಿರುವಂತಹ ಮಾಹಿತಿ ನಿಮ್ಗೆ ಇದರಲ್ಲಿ ಹೇಳ್ತಾ ಇದ್ದೀನಿ ALP ಬಗ್ಗೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಏನಾದ್ರೂ ನಿಮ್ಗೆ ಮತ್ತೆ ಡೌಟ್ಸ್ ಗಳಿದ್ರೆ ನೀವು ನನಗೆ ವಾಟ್ಸ್ಆಪ್ ಮಾಡಬಹುದು. 8861927838 ನಂಬರ್ಗೆ ವಾಟ್ಸ್ಆಪ್ ಮಾಡ್ರಿ ಏನಾದ್ರೂ ಈ ಒಂದು ಎಕ್ಸಾಮ್ ಬಗ್ಗೆ ನಿಮ್ಗೆ ಡೌಟ್ ಇದ್ರೆ. ಅದಕ್ಕಿಂತ ಮುಂಚೆ RRB ದಿಂದ ಕಾಲ್ಫಾರ್ಮ್ ಈಗಾಗಲೇ ಆಗಿದೆ. ಸೊ ಗ್ರೂಪ್ ಡಿ ಎಕ್ಸಾಮ್ಗೆ ಅಂದ್ರೆ ಲೆವೆಲ್ 1. ಸೊ ಈ ಒಂದು ಜಾಬ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರಿ ಇನ್ನೂವರೆಗೂ ನೀವು ಸ್ಟಡಿ ಮಾಡ್ತಾ ಇಲ್ಲ ಅಂತಂದ್ರೆ ಈಗಲಿಂದನ ಸ್ಟಡಿ ಮಾಡ್ರಿ. ಯಾಕಂತಂದ್ರೆ ಬಹಳ ಕಾಂಪಿಟೇಷನ್ ಇರ್ತಕ್ಕಂಥದ್ದು ಈ ಎಕ್ಸಾಮ್ಗೆ ಆಗ್ಲಿಕ್ಕೆ ಹೋಗ್ತಾ ಇದೆ. ಸೊ ಇದರ ಎಕ್ಸಾಮ್ ಇರುವಂತದ್ದು ಜುಲೈದಲ್ಲಿ, ನಿಮ್ಮ ಜುಲೈ 2025 ಎಂಡ್ಗೆ, ಇಲ್ಲ ಅಂತಂದ್ರೆ ಆಗಸ್ಟ್ದಲ್ಲಿ ನಿಮ್ಮ ಎಕ್ಸಾಮ್ ಇರ್ತಕ್ಕಂಥದ್ದು ಆಗುವಂತಹ ಚಾನ್ಸಸ್ ಐತಿ. ಸೊ ಹಾಗಾಗಿ ಇನ್ನೂ ಟೈಮ್ ಐತಿ ನಿಮ್ಮ ಹತ್ರ. ಸೊ 90 ದಿನಕ್ಕಿಂತ ಹೆಚ್ಚು ಟೈಮ್ ಐತಿ. ಈಗ್ಲಿಂದನ ಸ್ಟಡಿ ಮಾಡಿದ್ರೆ ಎಲ್ಲ ಸಿಲೆಬಸ್ ಕವರ್ ಮಾಡಬಹುದು ಇದರಲ್ಲಿ. ಸೊ ಈ ಒಂದು ಗ್ರೂಪ್ ಡಿ ಎಕ್ಸಾಮ್ಗೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ಸಂಪೂರ್ಣವಾಗಿರುವಂತಹ ಕಂಪ್ಲೀಟ್ ಪ್ಯಾಕೇಜ್, ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ ಕನ್ನಡದೊಳಗನ. ಸೊ ಈ ಕೋರ್ಸ್ ದೊಂದಿಗೆ ನೀವು ನಿಮ್ಮ ಮನೆಯಲ್ಲೇ ಕೂತುಕೊಂಡು ನಿಮ್ಮ ಸ್ಟಡಿಯನ್ನ ಮಾಡಬಹುದು. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು, ಆಮೇಲೆ PDF ನೋಟ್ಸ್ ಇರ್ತೈತಿ. ಇದರಲ್ಲಿ ಬರುವಂತಹ ಸಬ್ಜೆಕ್ಟ್ ಗಳು GK, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಸೈನ್ಸ್. ಈ 4 ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾವೆ. ರೆಕಾರ್ಡೆಡ್ ಕ್ಲಾಸಸ್ ನೀವು ಯಾವಾಗ ಬೇಕಾದವಾಗ ನೋಡಬಹುದು. ಅದ್ರ ಜೊತೆಗೆ ನಿಮಗೆ 10 ಮಾಕ್ ಟೆಸ್ಟ್ ಗಳನ್ನ ತಗೋತಾ ಇದ್ದೀವಿ ಇದರಲ್ಲಿ. ಸೊ 10 ಮಾಕ್ ಟೆಸ್ಟ್ ಗಳು ಕನ್ನಡದಲ್ಲಿ ಇರ್ತಾವು. ಆಮೇಲೆ 5 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೆಟ್ ಗಳನ್ನ ಕೊಡ್ತಾ ಇದ್ದೀವಿ, ಪ್ರಾಪರ್ ಆಗಿರುವಂತ ಗೈಡೆನ್ಸ್. ಸೊ ಇದು ಕಂಪ್ಲೀಟ್ ಪ್ಯಾಕೇಜ್ ಓನ್ಲಿ ಆಫರ್ ಫೀಸ್ ದಲ್ಲಿ ನಿಮ್ಗೆ 1,001 ರೂಪಾಯಿಯಲ್ಲಿ ಸಿಗ್ತಾ ಇದೆ. ಸೊ ಬೇಗನೆ ಇರುವಂತದ್ದು ಜಾಯ್ನ್ ಆಗಬಹುದು. ಆಕ್ಚುಲಿ ಇದರ ಫೀಸ್ 1,500 ರೂಪಾಯಿ ಐತಿ. ನಾವು ಆಫರ್ ದಲ್ಲಿ ನಿಮ್ಗೆ 1,000 ರೂಪಾಯಿದಲ್ಲಿ 1,001 ರೂಪಾಯಿಯಲ್ಲಿ ನಿಮ್ಗೆ ಕೊಡ್ತಾ ಇದ್ದೇವೆ. ಬೇಗನೆ ನೀವು ತೆಗೆದುಕೊಳ್ಳಬಹುದು ಈ ಒಂದು ಕೋರ್ಸ್ ಅನ್ನ. ಸೊ ಎಲ್ಲಾ ಕ್ಲಾಸಸ್ ಗಳು ಇರ್ತಕ್ಕಂಥದ್ದು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೇವೆ. ಎಲ್ಲ ಲಿಂಕ್ ಗಳು ಇರ್ತಾವೆ, ಯೂಟ್ಯೂಬ್ ಲಿಂಕ್ ಇರ್ತವೆ, ಬಟ್ ಎಲ್ಲ ಲಾಕ್ ಇರ್ತಾವು. ಆ ಲಾಕ್ ತೆಗೆದು ನಾವು ನಿಮ್ಗೆ ಕಳಿಸ್ತೇವೆ. ಆ ಲಿಂಕ್ ಅನ್ನ ನೀವು ಬೇರೆಯವರಿಗೆ ಶೇರ್ ಮಾಡಿದ್ರೆ ಅಂತಂದ್ರೆ ಅವರ ಮೊಬೈಲ್ ದಲ್ಲಿ ಅವು ಓಪನ್ ಆಗಂಗಿಲ್ಲ, ನಿಮ್ಗೆ ಅಷ್ಟೇ ಓಪನ್ ಆಗುವ ಹಾಗೆ ನಾವು ಸೆಟ್ಟಿಂಗ್ ಮಾಡಿ ಕಳಿಸಿರ್ತೇವೆ. ಓಕೆನಾ? ಸೊ ನೀವು ಈ ಒಂದು ಕೋರ್ಸ್ ಗೆ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ನಂಬರ್ಗೆ ನೀವು ಒಂದು ಮೆಸೇಜ್ ಅನ್ನ ಮಾಡ್ರಿ, ಗ್ರೂಪ್ ಡಿ ಅಂತೇಳಿ. ಗ್ರೂಪ್ ಡಿ ಅಂತ ಒಂದು ಮೆಸೇಜ್ ಮಾಡಿರಿ ಅಂತಂದ್ರೆ ನಾವು ನಿಮ್ಗೆ ಏನ್ ಮಾಡ್ತೇವೆ, ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಆದ್ಮೇಲೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ ನನಗೆ ಇದ ನಂಬರ್ಗೆ. ಆಮೇಲೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ನಾವು ಎಲ್ಲ ಕ್ಲಾಸಸ್ ಗಳನ್ನ ಕಳಿಸ್ತೇವೆ ವಿತ್ PDF ನೋಟ್ಸ್ ದೊಂದಿಗೆ. ಆಮೇಲೆ ಗ್ರೂಪ್ ದಲ್ಲಿ ಕೂಡ ಆಡ್ ಮಾಡ್ಕೋತೇವೆ. ಈಗ ALP ಬಗ್ಗೆ ನಾವು ನೋಡೋದಾದ್ರೆ ALP ದಲ್ಲಿ ಇರುವಂತಹ ಕೆಲವೊಂದಿಷ್ಟು ಮಾಹಿತಿ ನಿಮ್ಗೆ ಗೊತ್ತಿರ್ಬೇಕು. ಯಾರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂತ ಮಾಡ್ಯಾರಿ ಅವರು. ಸೊ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವಂತದ್ದು 12/4/2025ರಿಂದ 11/5/2025ರವರೆಗೆ ಇದಾವೆ. ಆಮೇಲೆ ಲಾಸ್ಟ್ ಡೇಟ್ ಫೀಸ್ ಪೇಡ್ ಮಾಡೋದು 13/5/2025 ಐತಿ. ಏನಾದ್ರೂ ನೀವು ತಪ್ಪುಗಳನ್ನ ಮಾಡಿದ್ರೆ ಅಪ್ಲಿಕೇಶನ್ ಹಾಕುವಾಗ ಸೊ ಅದನ್ನ ಕರೆಕ್ಷನ್ ಮಾಡ್ಕೊಳಕ 14/5ರಿಂದ 23/5/2025ರವರೆಗೆ ಮಾಡ್ಕೋಬಹುದು. ಈ ಡೇಟ್ ಅನ್ನ ನೆನಪಿಟ್ಕೊಳ್ರಿ, ಮುಂದೆ ನಿಮ್ಗೆ ಯೂಸ್ ಆಗ್ತತಿ. ಓಕೆ, ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಹೇಳಿ ಕರಿತೀವಿ ALP. ಇದು ಲೆವೆಲ್ 2 ಇರ್ತೈತಿ. ಲೆವೆಲ್ 2 ಇದು ಜಾಬ್. ಲೆವೆಲ್ 1 ಇರುವಂತದ್ದು ಗ್ರೂಪ್ ಡಿ ಇರ್ತೈತಿ. ಇದರದ ಬೇಸಿಕ್ ಪೇ ಇರುವಂತದ್ದು 19,900 ಬೇಸಿಕ್ ಪೇ ಇರ್ತೈತಿ. ಸೊ ಟೋಟಲ್ ಆಗಿ ನಿಮ್ಗೆ 35ರಿಂದ 40,000 ರೂಪಾಯಿವರೆಗೆ ನಿಮ್ಗೆ ಟೋಟಲ್ ಸ್ಯಾಲ್ರಿ ನಿಮ್ಗೆ ಸಿಗ್ತಾ ಇದೆ. ಓಕೆನಾ? ಗ್ರಾಸ್ ಸ್ಯಾಲ್ರಿ ಬರ್ತಾ ಇದೆ. ಮೆಡಿಕಲ್ ಎಲ್ಲರಿಗೂ ಸೇಮ್ ಇರ್ತಾ ಇದೆ, A1 ಅಂತ ಇದೆ. ಸೊ ಅಲ್ಲಿ ವಿಷನ್ ಅನ್ನ ಚೆಕ್ ಮಾಡ್ತಾರೆ.
ಅದು ಕಂಪಲ್ಸರಿ ಎಲ್ಲರಿಗೂ. ಏಜ್ ಇರುವಂತದ್ದು ನೋಡ್ರಿ 1/7/2025 ಕ್ಯಾಲ್ಕುಲೇಟ್ ಮಾಡಬೇಕು. ಏಜ್ ಕ್ಯಾಲ್ಕುಲೇಟರ್ ಅಂತ ಹೇಳಿ ಒಂದು ಆಪ್ ಇರ್ತೈತಿ, ಆಪ್ ಐತಿ ಪ್ಲೇ ಸ್ಟೋರ್ ದಲ್ಲಿ, ಅದನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಸೊ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹಾಕ್ರಿ, ಆಮೇಲೆ ಕೆಳಗಡೆ ಏನ್ ಮಾಡ್ಬೇಕು 1/7/2025 ಹಾಕ್ಬೇಕು. ಹಾಕಿರಿ ಅಂದ್ರ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೈತೆ ಅದು ನಿಮ್ಗೆ ಎಷ್ಟು ವಯಸ್ಸು ಆಗೈತೆ ಅಂತ ಹೇಳಿ. 18ರಿಂದ 30 ವರ್ಷದ ಒಳಗೆ ನೀವು ಇದ್ರಿ ತೋರ್ಸಾಕತ್ತಿತ್ತು ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕಾಕ ಎಲಿಜಿಬಲ್ ಇರ್ತೀರಿ. ಸೊ ಟೋಟಲ್ ವೇಕೆನ್ಸಿಗಳು 9,970 ಇದರಲ್ಲಿ ನೀವು ನೋಡ್ಬೋದಾಗಿದೆ. ನೆಕ್ಸ್ಟ್ ಏಜ್ ಲಿಮಿಟ್ ಈಗಾಗಲೇ ಹೇಳಿದೆ ನಾನು 18ರಿಂದ 30 ಇದೆ. ಸೊ ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್ ಲಿಮಿಟ್. ಸೊ ರಿಲ್ಯಾಕ್ಸೇಷನ್ ಗಳನ್ನ ಕೆಲವೊಂದಿಷ್ಟು ಇದಾವು. ಸೊ SC ST ಕ್ಯಾಂಡಿಡೇಟ್ಸ್ ಗಳಿಗೆ 5 ವರ್ಷ, ಆಮೇಲೆ OBC ನಾನ್ ಕ್ರಿಮಿನಲ್ ಇಯರ್ ದವರಿಗೆ 3 ವರ್ಷ. ಈ ರೀತಿ ಬೇರೆ ಬೇರೆ ಕ್ಯಾಟಗರಿದವರಿಗೆ ಬೇರೆ ಬೇರೆ ಏಜ್ ರಿಲ್ಯಾಕ್ಸೇಷನ್ ಐತಿ, ಅದನ್ನ ನೀವು ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಓಕೆ, ನೆಕ್ಸ್ಟ್ ನೋಡ್ರಿ ಡೇಟ್ ಆಫ್ ಬರ್ತ್. ಇಲ್ಲಿ ನೋಡ್ರಿ 18ರಿಂದ 30 ವರ್ಷ ಡೇಟ್ ಆಫ್ ಬರ್ತ್. ಇದು ಯಾರಿಗೆ ಅಂತಂದ್ರೆ ಅಪ್ಪರ್ ಲಿಮಿಟ್ ಡೇಟ್ ಆಫ್ ನಾಟ್ ಬಿಫೋರ್. ಸೊ ಇದು OBC ದವರಿಗಿದೆ, OBC ಮತ್ತು EWS ದವರಿಗೆ 2/7/1995ರಿಂದ 95 ನಿಮ್ಮ ಜನ್ಮ ಆಗಿರ್ಬೇಕು ಅದ್ರ ಮುಂದೆ. ಆಮೇಲೆ ಎಲ್ಲಿವರೆಗೆ ಅಂತಂದ್ರ ಎಲ್ಲಿಂದ ನಾನ್ ಕ್ರಿಮಿನಲ್ ಇಯರ್ ದವರಿಗೆ ಏನು ಅಂತಂದ್ರೆ 2/7/1992 ಆಗಿರ್ಬೇಕು, ಅದ್ರ ಮುಂದೆ ಆಗಿರ್ಬೇಕು ಜನ್ಮ. ಆಮೇಲೆ SC ST ದವ್ರಿಗೆ 2/7/1990 ಮುಂದೆ ಇರ್ತಕ್ಕಂಥದ್ದು ಜನ್ಮ. ಸೊ ಇದು ಲಾಸ್ಟ್ ಲೋವರ್ ಲಿಮಿಟ್ 1/7/2007 ಅಂದ್ರೆ ಇದಕ್ಕಿಂತ ಮುಂಚೆ ನಿಮ್ದು ಜನ್ಮ ಆಗಿರ್ಬೇಕು, ಅವಾಗ ನೀವು ಕರೆಕ್ಟ್ ಆಗಿ ಆ ಒಂದು ಏಜ್ ದೊಳಗೆ ಕುಂಡಿರ್ತೀರಿ. ಸೊ ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಎಲ್ಲರಿಗೂ ಇಲ್ಲಿ ನೋಡಬಹುದು ನೀವು. ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಜನರಲ್ ಕ್ಯಾಟಗರಿದವರಿಗೆ ಇಲ್ಲಿ 500 ರೂಪಾಯಿ ಐತಿ. ಆಮೇಲೆ ನೆಕ್ಸ್ಟ್ ಯಾರ್ಯಾರಿಗಿದು SC ST ಎಕ್ಸ್ ಸರ್ವಿಸ್ ಮ್ಯಾನ್, ಫಿಮೇಲ್, ಟ್ರಾನ್ಸ್ಜೆಂಡರ್ ಇವರಿಗೆ 250 ರೂಪಾಯಿ ಫೀಸ್ ಅನ್ನ ನೀವು ಈ ಅಪ್ಲಿಕೇಶನ್ ಹಾಕಿದ್ಮೇಲೆ ಫೀಸ್ ಅನ್ನ ಪೇಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಹೆಂಗಿರ್ತೈತಿ? ರಿಕ್ರೂಟ್ಮೆಂಟ್ ಪ್ರೊಸೆಸ್ ನೋಡ್ರಿ, ಇಲ್ಲಿ ಎ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಆನ್ ಓನ್ಲಿ RRB ಇದ್ರೊಳಗ ಆನ್ಲೈನ್ ಒಳಗನ ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿ ಅವರು ಹೇಳಕತ್ತಾರ. ಸೊ ಇಲ್ಲಿ ಏನೇನ್ ಇರ್ತೈತಿ, ಟೋಟಲ್ ಆಗಿ 5 ಸ್ಟೆಪ್ ಒಳಗೆ ನಿಮ್ದು ಸೆಲೆಕ್ಷನ್ ಆಗ್ತೈತಿ. ಇದು ALP ಒಂದೇದ್ ಇರುವಂತದ್ದು ಫಸ್ಟ್ ಸ್ಟೇಜ್ CBT 1 ಇರ್ತಾ ಇದೆ. ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳಿ ಕರಿತೇವಿ ಒಂದೇದ್ದು. ಇದಾದ್ಮೇಲೆ ಸೆಕೆಂಡ್ ಸ್ಟೇಜ್ ಒಳಗೂ ಕೂಡ CBT ಇರ್ತಾ ಇದೆ, 2 CBT ಇರ್ತಾವ. ಆಮೇಲೆ CBAT ಅಂತ ಒಂದ್ ಇರ್ತಾ ಇದೆ, CBAT ಅಂತ ಅದು ಒಂದು ಟೆಸ್ಟ್ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ. ನಿಮ್ಮ ಡಾಕ್ಯುಮೆಂಟ್ ನೀವು OBC ದವರಿದ್ರೆ OBC ಸರ್ಟಿಫಿಕೇಟ್ ತೆಗೆಸ್ಕೊಂಡು ಇಟ್ಕೊಂಡಿರ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಅದು. SC ST ಸರ್ಟಿಫಿಕೇಟ್ ಇಂಗ್ಲಿಷ್ ದೊಳಗೆ ಇರಬೇಕು. ಓಕೆ, ಸೊ ಇವೆಲ್ಲಾ ಡಾಕ್ಯುಮೆಂಟ್ ಇರಬೇಕು. ಆಮೇಲೆ ನಿಮ್ಮ ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮಾ ಮಾಡಿದ್ರೆ ಡಿಪ್ಲೊಮಾ, ITI ಇದ್ರೆ ITI, ಅವೆಲ್ಲನೂ ಕೂಡ ನಿಮ್ಮ ಡಾಕ್ಯುಮೆಂಟ್ ಕರೆಕ್ಟ್ ಆಗಿ ಇರ್ಬೇಕಾಗುತ್ತೆ, ಮಾರ್ಕ್ಸ್ ಕಾರ್ಡ್. ಇದಾದ್ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಲಾಸ್ಟ್ ಇರ್ತಾ ಇದೆ. ಇದಾದ್ಮೇಲೆ ಫೈನಲ್ ಏನ್ ಮಾಡ್ತಾರು ಅಂತಂದ್ರೆ ಒಂದು ರಿಸಲ್ಟ್ ಅನ್ನ ಹಚ್ತಾರ ಅವ್ರು, ಫೈನಲ್ ಲಿಸ್ಟ್. ಸೊ ನಿಮ್ಮ ಎಕ್ಸಾಮ್ ಇತ್ತು ಅಂತಂದ್ರೆ ಅವ್ರು ಏನ್ ಮಾಡ್ತಾರು, SMS ಇಲ್ಲ ಅಂತಂದ್ರೆ ಇಮೇಲ್ ದಿಂದ ನಿಮ್ಮ ಮೊಬೈಲ್ ನಂಬರ್ಗೆ ಕಳ್ಸಿರ್ತಾರ ಅವರು. ಅಂಜು ಅಂತ ಅವಶ್ಯಕತೆ ಇಲ್ಲ, ಯಾವಾಗ ಎಕ್ಸಾಮ್ ಐತಿ ಏನಂತೇಳಿ ನಿಮ್ಮ ಏನ್ ನೀವು ನಂಬರ್ ಕೊಟ್ಟಿರ್ತೀರಿ ಅಪ್ಲಿಕೇಶನ್ ಹಾಕುವಾಗ ಆ ನಂಬರ್ಗೆ SMS ಬರ್ತೈತಿ. ಇಲ್ಲ ಅಂತಂದ್ರೆ ಇಮೇಲ್ ಕೂಡ ಕಳ್ಸಿರ್ತಾರ ಅವರು, ಎರಡುಗಳು ಕೂಡ ಕಳಿಸ್ತಾರೆ. ಓಕೆ, ರೈಟ್. ಇದು ಆಮೇಲೆ ನೆಕ್ಸ್ಟ್ ರಿಕ್ವೆಸ್ಟ್ ಫಾರ್ postponement of any of the stage for change of venue date. Next shift will not be entertained under any circulations. ಸೊ ಇದು ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಫಸ್ಟ್ ಸ್ಟೇಜ್ ಒಳಗೆ CBT 1 ಒಳಗೆ ಏನಿರ್ತಾ ಇದೆ ಇಲ್ಲಿ ನಾವು ನೋಡೋಣ. CBT 1 ರಲ್ಲಿ ಏನಿರ್ತೈತಿ, ಪ್ಯಾಟರ್ನ್ ಆಫ್ ಸಿಲೆಬಸ್ ಹೆಂಗಿರ್ತೈತಿ ಅಂತಂದ್ರೆ CBT 1 ಏನೈತಿ ಅದು 60 ನಿಮಿಷ ಅಂದ್ರೆ 1 ಗಂಟೆ ನಿಮ್ಗೆ ಟೈಮ್ ಇರ್ತಾ ಇದೆ ಎಕ್ಸಾಮ್ ಬರೀಲಿಕ್ಕೆ. CBT 1 ಹೇಳ್ತಾ ಇದ್ದೀನಿ. ಆಮೇಲೆ ನಂಬರ್ ಆಫ್ ಕ್ವಶನ್ಸ್ 75 ಕ್ವಶನ್ಸ್ ಗಳು ಇರ್ತಾವು, 1 ಗಂಟೆ ಇರ್ತೈತಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ 75 ಅಂತಂದ್ರೆ 75 ಕ್ವಶನ್, 75 ಮಾರ್ಕ್ಸ್. ನೆಗೆಟಿವ್ ಇರ್ತಾ ಇದೆ, ಇದಕ್ಕೆ 1/3 ಇರ್ತಾ ಇದೆ ಅಂತಂದ್ರೆ 3 ಕ್ವಶನ್ಸ್ ಗಳನ್ನ ನೀವು ರಾಂಗ್ ಮಾಡಿದ್ರೆ ಅಂತಂದ್ರ 1 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಆಮೇಲೆ ನಾರ್ಮಲೈಸೇಷನ್ ಮಾಡ್ತಾರೋ ಅದು ಇದು ಇದೆ. ಇದು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಇದೆ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. 40% ಆಗೈತ್ರಿ, ನನ್ ಸೆಲೆಕ್ಷನ್ ಯಾಕೆ ಆಗಿಲ್ಲ ಅಂತ ಅನ್ಬೇಡ್ರಿ. ಮೆರಿಟ್ ಲಿಸ್ಟ್ ಮೇಲೆ ನಿಮ್ದ ಸೆಲೆಕ್ಷನ್ ಇರ್ತಕ್ಕಂಥದ್ದು ಆಗುತ್ತೆ. ಆಮೇಲೆ ಏನೆಲ್ಲ ಸಿಲೆಬಸ್ ಐತಿ CBT 1 ರಲ್ಲಿ, ಮ್ಯಾಥ್ಸ್ ಓದ್ಬೇಕಾಗ್ತೈತಿ, ಆಮೇಲೆ ಮೆಂಟಲ್ ಎಬಿಲಿಟಿ ಐತಿ, ಜನರಲ್ ಸೈನ್ಸ್ ಐತಿ, ಆಮೇಲೆ ಜನರಲ್ ಅವೇರ್ನೆಸ್ ಐತಿ. ಸೊ ಹೇಗೆ ಯಾವ್ದು ಗ್ರೂಪ್ D ಒಳಗೆ ಏನೈತಿಲ್ಲ ಸೇಮ್ ಹಂಗೈತಿ.
ಗ್ರೂಪ್ ಡಿ ಒಳಗೆ ಏನೈತಿಲ್ಲ ಸೇಮ್ ಹಂಗೈತಿ. ನಂಬರ್ ಸಿಸ್ಟಮ್, ಬಾಡ್ ಮಾಸ್, ಡೆಸಿಮಲ್, ಫ್ರಾಕ್ಷನ್, LCM, SF, ರೇಷಿಯೋ, ಸೊ ಎಲ್ಲ ಸಿಲೆಬಸ್ ಅನ್ನ ನೀವು ನೋಡ್ಬೋದು. ಆ ಮೆಂಟಲ್ ಎಬಿಲಿಟಿ ಅಂತಂದ್ರೆ ರೀಸನಿಂಗ್, ಅನಾಲಜೀಸ್, ಅಲ್ಫಾಬೆಟಿಕಲ್ ಅಂಡ್ ನಂಬರ್ ಸೀರೀಸ್ ಇವೆಲ್ಲ ಇರ್ತಕ್ಕಂಥದ್ದು ನೋಡ್ಬೇಕು. ಜನರಲ್ ಸೈನ್ಸ್ ಐತಿ, ದ ಸಿಲೆಬಸ್ ಅಂಡರ್ ದಿಸ್ ಕವರ್ ಫಿಸಿಕ್ಸ್ ಇರ್ತೈತಿ, ಕೆಮಿಸ್ಟ್ರಿ, ಲೈಫ್ ಸೈನ್ಸ್, ಬಯಾಲಜಿ 10th ಲೆವೆಲ್ ವರೆಗೆ ಇರುವಂತಹ ನಿಮ್ಗೆ ಸೈನ್ಸ್ ಅನ್ನ ಇದರಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಇರ್ತಕ್ಕಂಥದ್ದು, ಕರೆಂಟ್ ಅಫೇರ್ಸ್ ನೀವು ಓದ್ಬೇಕಾಗ್ತೈತಿ ಮಿನಿಮಮ್ 1 ವರ್ಷದ್ದು. ಸೈನ್ಸ್ ಅಂಡ್ ಟೆಕ್ನಾಲಜಿ, ಸ್ಪೋರ್ಟ್ಸ್, ಕಲ್ಚರ್, ಪರ್ಸನಾಲಿಟೀಸ್, ಎಕನಾಮಿಕ್ಸ್, ಆಮೇಲೆ ಪೊಲಿಟಿಕ್ಸ್ ಅಂಡ್ ಅದರ್ ಸಬ್ಜೆಕ್ಟ್ಸ್ ಆಫ್ ಇಂಪಾರ್ಟೆನ್ಸ್. ಸೊ ಇದು 4 ಸಬ್ಜೆಕ್ಟ್ ಗಳು ಬರ್ತಾವು, ಮ್ಯಾಥ್ಸ್, ರೀಸನಿಂಗ್, ಜನರಲ್ ಸೈನ್ಸ್, ಆಮೇಲೆ ಜನರಲ್ ಅವೇರ್ನೆಸ್ ಅಂತ ಇದೆ. ಸೊ ಇದರಲ್ಲಿ ಎಲ್ಲಾನು ಕೂಡ ನೀವು ಓದ್ಬೇಕಾಗುತ್ತೆ. ಇದಾದ್ಮೇಲೆ CBT 1 ಪಾಸ್ ಆದ್ಮೇಲೆ ನಿಮ್ಗೆ CBT 2 ಇರ್ತಾ ಇದೆ. CBT 2 ದೊಳಗೆ ನೋಡ್ರಿ, CBT 2 ಶಾಲ್ ಕಂಪ್ರೈಸಸ್ ಆಫ್ 2 ಪಾರ್ಟ್ಸ್. CBT 2 ಇರ್ತಕ್ಕಂಥದ್ದು 2 ಪಾರ್ಟ್ ಒಳಗೆ ಇರ್ತೈತಿ, ಪಾರ್ಟ್ 1, ಪಾರ್ಟ್ ಬಿ ಅಂತ ಇರ್ತಾ ಇದೆ. ಟೋಟಲ್ ಡ್ಯೂರೇಷನ್ 2 ಗಂಟೆ 30 ನಿಮಿಷದವರೆಗೆ ಇರ್ತಾ ಇದೆ. 175 ಮಾರ್ಕ್ಸ್ ಇದರಲ್ಲಿ ನಿಮ್ಗೆ ಇರ್ತಾ ಇದೆ. ಪಾರ್ಟ್ ಎ ದಲ್ಲಿ 90 ನಿಮಿಷ 100 ಕ್ವಶನ್, ಪಾರ್ಟ್ ಬಿ ದಲ್ಲಿ 60 ನಿಮಿಷ 75 ಕ್ವಶನ್ಸ್ ಗಳು ನಿಮ್ಗೆ ಇರ್ತವೆ. ದೇರ್ ಶಾಲ್ ಬಿ ನೆಗೆಟಿವ್ ಮಾರ್ಕಿಂಗ್ 1/3 ಅಂದ್ರ 1/3 ನೆಗೆಟಿವ್ ಇರ್ತಕ್ಕಂಥದ್ದು ಇದರಲ್ಲಿ ಇರ್ತಾ ಇದೆ. ನಾರ್ಮಲೈಸೇಷನ್ ಕೂಡ ಮಾಡ್ತಾರೆ ಶಿಫ್ಟ್ ಅಕಾರ್ಡಿಂಗ್. ಪಾರ್ಟ್ ಎ ಒಳಗ ಮಿನಿಮಮ್ ಪಾಸ್ ಪರ್ಸೆಂಟೇಜ್ ಫಾರ್ ಎಲಿಜಿಬಿಲಿಟಿ ಯು ಆರ್ 40% ಇಷ್ಟಂತೂ ತಗೊಳ್ಳೇಬೇಕು ನೀವು. ಓಕೆ, ಓನ್ಲಿ ದ ಮಾರ್ಕ್ಸ್ ಸ್ಕೋರ್ಡ್ ಇನ್ ಪಾರ್ಟ್ ಎ. ಪಾರ್ಟ್ ಎ ಏನೈತಲ್ಲ ಇದರಲ್ಲಿ ಏನು ಸ್ಕೋರ್ ಮಾಡಿರ್ತೀರಿ ಅದನ್ನ ಮಾತ್ರ ಕೌಂಟ್ ಮಾಡ್ತಾರೆ ಮುಂದಿನ ಒಂದು ಎಕ್ಸಾಮ್ಗೆ. ಓಕೆ, candidates for further stage of this recruitment process, provided the candidate irrespective of community is able to secure qualifying marks 35% in part B. ಓಕೆ, ಸೊ ಇಲ್ಲಿ ಪಾರ್ಟ್ ಬಿ ಹೋಗ್ಬೇಕು ಅಂತಂದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ 35 ಮಿನಿಮಮ್ ಮಾಡ್ಬೇಕು. ಅದನ್ನು ನಿಮ್ಗೆ ಏನ್ ಮಾಡ್ತಾರು ಅಂತಂದ್ರೆ ಮೆರಿಟ್ ಆಧಾರದ ಮೇಲೆ ಮುಂದ್ ತಗೊಂಡ್ ಹೋಗ್ತಾರೆ. ಇಲ್ಲಿ ಪಾರ್ಟ್ ಎ ಒಳಗೆ ಏನಿರ್ತೈತಿ, ಇಲ್ಲಿ ಕೂಡ ಮ್ಯಾಥ್ಸ್, ಜನರಲ್ ಇಂಟೆಲಿಜೆನ್ಸ್ ಇರ್ತೈತಿ, ಆಮೇಲೆ ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇರ್ತಾ ಇದೆ ಇಲ್ಲಿ ಪಾರ್ಟ್ ಬಿ ದಲ್ಲಿ. ಸೊ ಇದಂತೂ ನೀವು ಓದಿರ್ತೀರಿ. CBT 1 ಗೆ ಮ್ಯಾಥ್ಸ್ ಮತ್ತು ಜನರಲ್ ಇಂಟೆಲಿಜೆನ್ಸ್ ಎಲ್ಲ ಸೇಮ್ ಇರ್ತೈತಿ. ಇಲ್ಲಿ ಬೇಸಿಕ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಅಂತ ಐತಿ. The broad topics that are covered under this shall be engineering, drawing projections, ಆಮೇಲೆ views, drawing instruments, lines, geometric figures, ಆಮೇಲೆ symbolic representations, units measurement. ಸೊ ಇವೆಲ್ಲ ಇರ್ತಕ್ಕಂಥದ್ದು ನೀವು ಓದ್ಬೇಕಾಗ್ತೈತಿ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಬೇಕು. ವೆಲಾಸಿಟಿ, ಆಲ್ಮೋಸ್ಟ್ ಆಲ್ ಫಿಸಿಕ್ಸ್ ಇರ್ತಕ್ಕಂಥದ್ದು ಐತಿ ಇದರಲ್ಲಿ. ಆಮೇಲೆ ಟೆಂಪರೇಚರ್, ಬೇಸಿಕ್ ಎಲೆಕ್ಟ್ರಿಸಿಟಿ, ಆಮೇಲೆ ಲೆವರ್ಸ್ ಅಂಡ್ ಸಿಂಪಲ್ ಮಷೀನ್ಸ್ ಇವೆಲ್ಲವುಗಳನ್ನ ನೀವು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅದನ್ನ IT ಲಿಟ್ರಸಿ ಇವೆಲ್ಲ ನೀವು ಸರ್ಚ್ ಮಾಡಿದ್ರ ಅಂತಂದ್ರೆ ಗೂಗಲ್ದೊಳಗ ಇದ್ರ ಬಗ್ಗೆ ಮಾಹಿತಿ ಸಿಗ್ತೈತಿ. ಇದಷ್ಟು ಚೇಂಜ್ ಇರ್ತಾ ಇದೆ. ಇದನ್ನಷ್ಟು CBT ಇದು ಯಾವ್ದು CBT 2 ದಲ್ಲಿ ಪಾರ್ಟ್ ಎ ದಲ್ಲಿ ನೀವು ಓದ್ಬೇಕಾಗ್ತೈತಿ. ಪಾರ್ಟ್ ಬಿ ದಲ್ಲಿ ಏನಿರ್ತೈತಿ, ಪಾರ್ಟ್ ಬಿ ಇಸ್ ಓನ್ಲಿ ಎ ಕ್ವಾಲಿಫೈಯಿಂಗ್ ಟೆಸ್ಟ್ ಇನ್ ನೇಚರ್ ಅಂಡ್ ಶಾಲ್ ಹ್ಯಾವ್ ಕ್ವಶನ್ಸ್ ಫ್ರಮ್ ದ ವೇರಿಯಸ್ ಟ್ರೇಡ್ syllabi as prescribed by Directorate General of Training. ಅಂತಂದ್ರ ಇದು ಏನು ಅಂದ್ರೆ CBT 2 ಓನ್ಲಿ ಏನಿರ್ತೈತಿ, ಕ್ವಾಲಿಫೈಯಿಂಗ್ ಇರ್ತೈತಿ. ಸಾರಿ, ಪಾರ್ಟ್ ಬಿ ಏನಿರ್ತೈತಿ ಅದು ಓನ್ಲಿ ಕ್ವಾಲಿಫೈ ಇರ್ತೈತಿ. ಕ್ವಾಲಿಫೈ ಮಾಡ್ಬೇಕು. ಕ್ವಾಲಿಫೈಯಿಂಗ್ ಪರ್ಸೆಂಟೇಜ್ 35% ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಟಗರಿ. ಅಂದ್ರೆ ಇದು ಎಷ್ಟು ಇರ್ತೈತಲ್ಲ ಅದ್ರದ್ದು 35% ನೀವು ಮಾಡಿದ್ರ ಅಂದ್ರೆ ಸಾಕು. ನೀವು ಏನಪ್ಪಾ ಅಂತಂದ್ರೆ ಇದನ್ನ ಕ್ವಾಲಿಫೈ ಮಾಡ್ತೀರಿ ಪಾರ್ಟ್ ಬಿ ಇರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ITI ಟ್ರೇಡ್ ಅಪ್ರೆಂಟಿಸ್ಶಿಪ್ ಇರ್ತಕ್ಕಂಥದ್ದು ಅವ್ರಿಗೆ ಬೇರೆ ಬೇರೆ ಯಾವ ಪೋಸ್ಟ್ ನೀವು ಏನೇನ್ ಹಾಕಿರ್ತೀರಿ ಬೇರೆ ಬೇರೆ ನಿಮ್ಗೆ ಇಲ್ಲಿ ಪಾರ್ಟ್ ಬಿ ದಲ್ಲಿ ನೀವು ಓದ್ಬೇಕಾಗ್ತೈತಿ. ಅದ್ರ ಬಗ್ಗೆ ಟೆಸ್ಟ್ ಕೊಡ್ಬೇಕಾಗ್ತೈತಿ. ಇದಾದ್ಮೇಲೆ ನೆಕ್ಸ್ಟ್ CBAT ಅಂತ ಒಂದು ಇರ್ತಾ ಇದೆ. ಸೊ CBAT ಅನ್ನುವಂಥದ್ದು ಒಂದು ಎಕ್ಸಾಮ್ ಕೂಡ ಇರ್ತೈತಿ ನಿಮ್ಗ. ಇದು ಏನು ಅಂತಂದ್ರ ಪಾರ್ಟ್ ಎ ದೊಳಗ ನೀವು ಏನ್ ಮಾರ್ಕ್ಸ್ ಗಳನ್ನ ತಗೊಂಡಿರ್ತೀರಿ ಪಾರ್ಟ್ ಎ ದಲ್ಲಿ, CBT 2 ದಲ್ಲಿ ಪಾರ್ಟ್ ಎ ದಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿರ್ತಾರಲ್ಲ ಅದರ ಒಂದು ಮೆರಿಟ್ ಆಧಾರದ ಮೇಲೆ 8 ಜನರಿಗೆ ಒಂದು ಪೋಸ್ಟ್ ಗೆ 8 ಜನರನ್ನ ಏನ್ ಮಾಡ್ತಾರೋ CBAT ಟೆಸ್ಟ್ ಗೆ ಕರೀತಾರೆ. ಇದು ಕೂಡ ಏನು ಅಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರ್ತೈತಿ. ಕಂಪ್ಯೂಟರ್ ಒಳಗ ನಾವು ಪಡ್ಬೇಕಾಗ್ತೈತಿ. ಬಟ್ ಇದ್ರೊಳಗೆ ಏನಿರ್ತೈತಿ ಅಂತಂದ್ರ ನಿಮ್ಮ ಒಂದು ಕ್ಷಮತೆಯನ್ನ ಚೆಕ್ ಮಾಡ್ತಾರ ಅವರು. ನೀವು ನೋಡುವಂತ ಕ್ಷಮತೆ ಹೆಂಗೈತಿ, ನಿಮ್ಮ ಮೆಮರಿ ಪವರ್ ಹೆಂಗೈತಿ, ಓಕೆನಾ.
ಸೊ ಆ ರೀತಿ ಇರುವಂತಹ ಟೆಸ್ಟ್ ಇರ್ತೈತಿ. ಸೊ ಈ ಟೆಸ್ಟ್ ಇರ್ತಕ್ಕಂಥದ್ದು ಟಫ್ ಇರ್ತೈತಿ. ಸೊ ಈ ಟೆಸ್ಟ್ ಒಳಗೆ ಯಾರು ಕ್ವಾಲಿಫೈ ಆಗ್ತಿದೆ ಅವ್ರು 100% ಸೆಲೆಕ್ಷನ್ ಆಗ್ತೈತಿ. CBIT ಒಂದ್ ಸ್ವಲ್ಪ ಏನ್ ಮಾಡ್ಬೇಕು ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾಗ್ತೈತಿ. ಹೆಂಗಿರ್ತಾವು ಅಂತಂದ್ರ ಉದಾಹರಣೆಗೆ ಫಸ್ಟ್ ಏನ್ ಮಾಡ್ತಾರು ಅಂತಂದ್ರೆ ನಿಮ್ಗ ಒಂದ್ ಚಿತ್ರವನ್ನ ಈ ರೀತಿ ತೋರಿಸ್ತಾರ. ಈ ರೀತಿ ಚಿತ್ರ ತೋರಿಸ್ತಾರು. ಈ ರೀತಿ ಬಾಕ್ಸಸ್ ಗಳನ್ನ ಹಾಕಿ ಅಥವಾ ಒಂದ್ ಪ್ಯಾಟರ್ನ್ ಹೇಳಾಕತ್ತೆ ನಿಮ್ಗೆ ಹೆಂಗಿರ್ತೈತಿ ಇದು ವಿಷನ್, ನಿಮ್ಮ ಮೆಮರಿ ಹೆಂಗೈತಿ ಅನ್ನೋದನ್ನ ಇಲ್ಲಿ ನೋಡೋದಕ್ಕೋಸ್ಕರ. ಸೊ ಈ ರೀತಿ ಒಂದು ಚಿತ್ರ ತೋರಿಸ್ತಾರ. ಈ ಚಿತ್ರ ತೋರಿಸಿದ ಮೇಲೆ ಏನು ಅಂತಂದ್ರೆ ಈ ಚಿತ್ರವನ್ನ ಅಳಿಸ್ತಾರ, ಅಂದ್ರೆ ಹೋಗುತ್ತದು. ಆ ಚಿತ್ರ ಹೋದ್ಮೇಲೆ ಏನಪ್ಪಾ ಅಂತಂದ್ರೆ ಆಮೇಲೆ ಇಲ್ಲಿ ಪೂರ್ತಿ ಬ್ಲ್ಯಾಂಕ್ ಆಗಿ ಬರ್ತಾ ಇದೆ. ಸೊ ಇಲ್ಲಿ ಬ್ಲ್ಯಾಂಕ್ ಆಗಿ ಬಂದ್ಮೇಲೆ ಇಲ್ಲಿ ಯಾವ ಚಿತ್ರ ಇತ್ತು, ಇಲ್ಲಿ ಯಾವ ಚಿತ್ರ ಇತ್ತು, ಇಲ್ಲಿ ಯಾವ ಚಿತ್ರ ಇತ್ತು ಅದನ್ನ ಏನ್ ಮಾಡ್ಬೇಕು ನೀವು ಹೇಳ್ಬೇಕಾಗ್ತೈತಿ. ಇದನ್ನ ನೆನಪಿಟ್ಕೊಂಡು ಹೇಳ್ಬೇಕು. ಇಲ್ಲಿ ಏನಿತ್ತು ಸ್ಟಾರ್ ಮಾರ್ಕ್ ಇತ್ತು, ಇಲ್ಲಿ ಮೈನಸ್ ಇತ್ತು, 2ನೇ ನಂಬರ್ಗೆ ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಭಾಗಾಕಾರ, ಇಲ್ಲಿ ಗುಣಾಕಾರ. ಈ ರೀತಿ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು ಇದು ನಿಮ್ಮ ಮೆಮರಿ ಹೆಂಗೈತೆ ಅನ್ನೋದನ್ನ ನೋಡ್ತಾರ ಅವ್ರು. ಈ ರೀತಿ ಬೇರೆ ಬೇರೆ ಟೈಪ್ಸ್ ಕ್ವಶನ್ಸ್ ಗಳು ಇದರಲ್ಲಿ ನಿಮ್ಗೆ ಸಿಗ್ತಾವು. ಇವುಗಳನ್ನ ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಇದರಲ್ಲಿ ನೀವು ಕ್ವಾಲಿಫೈ ಆದ್ರೆ ಅಂತಂದ್ರೆ 35 ಎಷ್ಟು ಇದು CBIT ದೊಳಗೆ ಏನ್ ಮಾಡ್ಬೇಕು, ಇಲ್ಲಿ ಪಾರ್ಟ್ ಬಿ ಆಫ್ CBT2 ಇದರಲ್ಲಿ ಸಚ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಶುಡ್ ಪ್ರೊಸೀಡ್ ದೇರ್ ವಿಷನ್ ಸರ್ಟಿಫಿಕೇಟ್. ಸೊ ಇಲ್ಲಿ ವಿಷನ್ ಸರ್ಟಿಫಿಕೇಟ್ ಆಗಿರ್ಬೋದು, ಇವೆಲ್ಲ ಇರ್ತಕ್ಕಂಥ ಚೆಕ್ ಆಗಿ. ವಿಷನ್ ಅಂತಂದ್ರೆ ಮೆಡಿಕಲ್ ದೊಳಗೆ ಬರ್ತಾ ಇದೆ ಅದು. ಇವೆಲ್ಲ ಇರ್ತಕ್ಕಂಥದ್ದು ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಓಕೆ, ಸೊ ನೋಡ್ರಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ಅಂತಂದ್ರೆ 42 ಮಾರ್ಕ್ಸ್ ಗಳನ್ನ ಪ್ರತಿಯೊಂದು ಟೆಸ್ಟ್ ದಲ್ಲಿ ನೀವು ತಗೊಳ್ಳೇಬೇಕು ಅಂತ ಹೇಳಿದಾರ ಅವರು. CBAT ದಲ್ಲಿ 42 ಮಾರ್ಕ್ಸ್ ಗಳನ್ನ ಕಂಪಲ್ಸರಿ ಇಲ್ಲಿ ತಗೊಳ್ಳೇಬೇಕು ಅಂತ ಹೇಳ್ತಾ ಇದಾರೆ. ಓಕೆನಾ. ಈಗ ನೆಕ್ಸ್ಟ್ ನಿಮ್ದ ಮೆರಿಟ್ ಲಿಸ್ಟ್ ಹೆಂಗ್ ಹಚ್ತಾರು ಅಂತಂದ್ರ ಈಗ ನೋಡ್ರಿ ಮೊದಲ ಏನಾಯ್ತು, CBT1 ಕೊಡ್ತೇರಿ. CBT1 ಇರ್ತೈತಿ. ಅದಾದ್ಮೇಲೆ ನೆಕ್ಸ್ಟ್ CBT2 ಇರ್ತೈತಿ. CBT2 ಒಳಗ A ಮತ್ತು B ಇರ್ತೈತಿ. ಹೌದಾ, ಇದು ಓನ್ಲಿ ಕ್ವಾಲಿಫೈ ಇರ್ತೈತಿ. ಇದನ್ನ ಬಿಟ್ಟು ಬಿಡ್ರಿ, ಕ್ವಾಲಿಫೈ ಇರ್ತೈತಿ ಇದು. CBT ದೊಳಗೆ ಏನಿರ್ತೈತಿ, CBT2 ಒಳಗೆ ಏನ್ ಮಾಡಿರ್ತೀರಿ ನೀವು ಇದ್ರದ 70% ಮಾರ್ಕ್ಸ್ ಅನ್ನ ಹಿಡಿತಾರ. ಆಮೇಲೆ CBAT ಅಂತ ಹೇಳಿ ಈಗ ಏನ್ ಹೇಳಿಲ್ಲ ವಿಷನ್ ಟೆಸ್ಟ್, ಇದು 3ನೇ ಟೆಸ್ಟ್. ಇದರಲ್ಲಿ 30% ಮಾರ್ಕ್ಸ್ ಗಳನ್ನ ಹಿಡಿತಾರ. ಟೋಟಲ್ ಮಾಡ್ತಾರು. ಟೋಟಲ್ ಎಷ್ಟು ನಿಮ್ಗೆ ಮಾರ್ಕ್ಸ್ ಬರ್ತಾವಲ್ಲ ಅದರ ಆಧಾರದ ಮೇಲೆ ನಿಮ್ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಡಿಕಲ್ ಆಗ್ತೈತಿ. ಓಕೆನಾ, ಗೊತ್ತಾತ್ರಿ ಇದ. CBT2 ಒಳಗ ದೊಳಗ ಏನೈತ್ಲಾ ಅದರದ 70%. ಉದಾಹರಣೆಗೆ ನೀವು 100 ಮಾರ್ಕ್ಸ್ ಅನ್ನ ತಗೊಂಡ್ರಿ ಅಂತ ತಿಳ್ಕೊಡ್ರಿ. ಇದರಲ್ಲಿ 100 ಮಾರ್ಕ್ಸ್ ತಗೊಂಡ್ರಿ ಅಂತಂದ್ರೆ ಅದರದ 70 ಮಾರ್ಕ್ಸ್ ಗಳನ್ನ ಹಿಡಿತಾರ. 100ರ 70% ಅಂದ್ರೆ ಎಷ್ಟಾತ, 70 ಮಾರ್ಕ್ಸ್. ಅದು CBIT 30% ಹಿಡಿತಾರ. CBIT ಒಳಗುನು ಕೂಡ ನೀವು ಎಷ್ಟು ಮಾಡಿದ್ರಿ, 100 ಮಾರ್ಕ್ಸ್ ಗೆ ಐತೆ ಅಂತ ತಿಳ್ಕೊಳ್ರಿ CBAT. ಅದರಲ್ಲಿ 100 ಮಾರ್ಕ್ಸ್ ಗೆ ಇರ್ತಕ್ಕಂಥದ್ದು ನೀವು 100ಕ್ಕೆ 100 ತಗೊಂಡ್ರಿ ಅಂತಂದ್ರ 30 ಮಾರ್ಕ್ಸ್ ಗಳನ್ನ ಹಿಡಿತಾರ. ಅಂದ್ರೆ ಟೋಟಲ್ 100 ಮಾರ್ಕ್ಸ್. ಅದು ಈ ರೀತಿ ನಿಮ್ದು ಕ್ಯಾಲ್ಕುಲೇಷನ್ ಇರ್ತಕ್ಕಂಥದ್ದು ಇದರಲ್ಲಿ ಆಗ್ತಾ ಇದೆ. ಓಕೆ, ಇಷ್ಟ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ನೆಕ್ಸ್ಟ್ ಮೆಡಿಕಲ್ ಅದೆಲ್ಲ ನಿಮ್ಗೆ ಇರ್ತಾ ಇದೆ. ಸೊ ಇಲ್ಲಿ ಲೋಕೋ ಪೈಲಟ್, ಅಸಿಸ್ಟೆಂಟ್ ಲೋಕೋ ಪೈಲಟ್ ಗೆ ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಐತಿ ನೋಡ್ಕೋಬಹುದು ನೀವು. ಇಲ್ಲಿ ಕಂಪಲ್ಸರಿ 10th ಅಥವಾ SSLC ಆಗಿರ್ಬೇಕು. ಇದರ ಜೊತೆಗೆ ITI ಕಂಪಲ್ಸರಿ ಐತಿ. ಪ್ಲಸ್ ITI ಆಗಿರ್ಲೇಬೇಕು. ಎದ್ರೊಳಗೆ ಆಗಿರ್ಬೇಕು, ಫಿಟ್ಟರ್, ಎಲೆಕ್ಟ್ರಿಷಿಯನ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕಲ್, ಇಲ್ಲಿ ಎಲ್ಲ ಇದಾವು ನೋಡ್ಕೊಳ್ರಿ. ಇವೆಲ್ಲ ಯಾವ್ದಾರ ಒಂದು ITI ಇದ್ರೊಳಗೆ ನೀವು ಮಾಡಿರಿ ಅಂತಂದ್ರೆ ಅಪ್ಲಿಕೇಶನ್ ಆಗ್ಬೋದು. ಇಲ್ಲಪ್ಪಾ ಅಂತಂದ್ರ 10th ಆಗಿರ್ಬೇಕು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಅಪ್ರೆಂಟಿಸ್ಶಿಪ್, ಈ ಟ್ರೇಡ್ಸ್ ಏನಿದಾವಲ್ಲ ಇದ್ರೊಳಗೆ ಯಾವ್ದಾರ ಅಪ್ರೆಂಟಿಸ್ಶಿಪ್ ಮಾಡಿರಿ ಅಂತಂದ್ರ ಅವಾಗೂ ಅಪ್ಲಿಕೇಶನ್ ಆಗ್ಬೋದು. ಇಲ್ಲ ಅಂತಂದ್ರ SSLC ಆಗಿರ್ಬೇಕು. ಅದ್ರ ಜೊತೆಗೆ 3 ವರ್ಷದ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ಸ್ ಇಂಜಿನಿಯರಿಂಗ್ ಅಥವಾ combination of various streams of these engineering disciplines from a recognized institution in lieu of ITI. ಅಂತಂದ್ರೆ 10th ಜೊತೆಗೆ 3 ವರ್ಷ ಡಿಪ್ಲೊಮಾ ಆಗಿರ್ಬೇಕು. ಇದ್ರ ಜೊತೆಗೆ ಇವುಗಳ ಒಂದು ಕೋರ್ಸ್ ಜೊತೆಗೆ ಇಂಥವ್ರು ಇದ್ರೆ ಅಂತಂದ್ರೆ ನೀವು ಅಪ್ಲಿಕೇಶನ್ ಅನ್ನ ALP ಗೆ ಹಾಕಬಹುದು. ಸೊ ಇದು ನಿಮ್ಮ ಕ್ವಾಲಿಫಿಕೇಶನ್. ಇದ್ರೊಳಗೆ ಏನಾದ್ರು ನೀವು ಮಾಡಿದ್ರೆ ಅಂತಂದ್ರ ನೀವು ಅಪ್ಲಿಕೇಶನ್ ಅನ್ನ ಹಾಕ್ರಿ. ಓಕೆನಾ. ಸೊ ಇದಿಷ್ಟು ಮಾಹಿತಿ ಏನು ಅಂತಂದ್ರೆ ನಿಮ್ಮ ಒಂದು ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತದ್ದಿತ್ತು. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಆಮೇಲೆ ಯಾರಾದ್ರೂ ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರಿಯನ್ನ ಮಾಡ್ತಾ ಇದ್ರೆ
ನಮ್ಮ ಕೋರ್ಸ್ ಇದೆ, ಕೋರ್ಸ್ ಅನ್ನ ತಗೋಬಹುದು ನೀವು. ಅದ್ರ ಜೊತೆಗೆ ALP ಗೆ ಏನಾದ್ರೂ ಕೋರ್ಸ್ ನಮ್ಮಲ್ಲಿ ಲಾಂಚ್ ಆಗೋ ಹಾಗೆ ಇತ್ತು ಅಂತಂದ್ರೆ ಅದ್ರ ಮೆಸೇಜ್ ಅನ್ನ ನಾನು ಟೆಲಿಗ್ರಾಮ್ ದಲ್ಲಿ ಹಾಕಿರ್ತೇನೆ ಮತ್ತು ವಾಟ್ಸ್ಆಪ್ ಚಾನಲ್ ದಲ್ಲಿ ಹಾಕಿರ್ತೇನೆ. ವಾಟ್ಸ್ಆಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗೈತಿ, ಅಲ್ಲಿ ಹೋಗಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆಮೇಲೆ ವಾಟ್ಸ್ಆಪ್ ಚಾನಲ್ಗೆ ಜಾಯಿನ್ ಆಗಬಹುದು. ಜಾಯಿನ್ ಆಗ್ರಿ. ಆಮೇಲೆ ಈಗಾಗಲೇ ಮಿನಿ ಟೆಸ್ಟ್ ಗಳು ಇರ್ತಕ್ಕಂಥದ್ದು ಟೆಲಿಗ್ರಾಮ್ ದಲ್ಲಿ ಸ್ಟಾರ್ಟ್ ಆಗ್ಯಾವೆ ಡೈಲಿ. ಸೊ ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ರಿ, ಫ್ರೀ ಆಗಿದೆ. ಆಮೇಲೆ ನೆಕ್ಸ್ಟ್ GK, ಮ್ಯಾಥ್ಸ್, ರೀಸನಿಂಗ್ ಎಲ್ಲಾನು ಕೂಡ ಸ್ಟಾರ್ಟ್ ಮಾಡ್ತೇವಿ. ಅದ್ರ ಬಗ್ಗೆ ನೀವು ಯೂಸ್ ಇರ್ತಕ್ಕಂಥದ್ದು ತೆಗೆದುಕೊಳ್ರಿ, ಓಕೆನಾ. ಆಮೇಲೆ ALP ಕೋರ್ಸ್ ಬಂತು ಅಂತಂದ್ರೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಹಾಕ್ತೇನೆ. ಯಾರಾದ್ರೂ ಜಾಯಿನ್ ಆಗೋರು ಜಾಯಿನ್ ಆಗಬಹುದು. ಆ ಟೈಮ್ದಲ್ಲಿ ಗ್ರೂಪ್ ಡಿ ಗಂತೂ ಈಗಾಗಲೇ ಇದೆ, ಗ್ರೂಪ್ ಡಿ ಗೂ ಕೂಡ ನೀವು ಕೋರ್ಸ್ಗೆ ಜಾಯಿನ್ ಆಗಬಹುದು. ಹೆಚ್ಚಿನ ಮಾಹಿತಿಗಾಗಿ 8861927838 ನಂಬರ್ಗೆ ಮೆಸೇಜ್ ಮಾಡ್ರಿ, ನಿಮ್ಗೆಲ್ಲ ಮಾಹಿತಿ ಇರ್ತಕ್ಕಂಥದ್ದು ಸಿಗ್ತಾ ಇದೆ. ಧನ್ಯವಾದಗಳು. ಜೈ ಹಿಂದ್.